ನಂಬಿದೆ ನಾದ ದೇವತೆ. ಸಂಧ್ಯಾ ರಾಗ ಆಯಿತು. ಸಂಧ್ಯಾ ರಾಗಕ್ಕೆ ಅಷ್ಟೊತ್ತಿಗಾಗಲೇ ಒಂದು ಪಿಕ್ಚರ್ಗೆ ನನಗೆ ಇದು ಬಂದಿತ್ತು, ಡೈರೆಕ್ಟರ್ ಆಗಿ ರಾಷ್ಟ್ರಪತಿಗಳ ಪದಕ ಚಂದಬಳ್ಳಿ ತೋಟಕ್ಕೆ ಬಂದಿತ್ತು. ಸಂಧ್ಯಾ ರಾಗಕ್ಕೆ ನನಗೆ ಡೈರೆಕ್ಷನ್ಗೆ ಪದಕ ಬಂತು, ರಾಷ್ಟ್ರಪತಿಗಳ ಪದಕ ಬಂತು. ಯಾಕೆಂದರೆ ಆ್ಯಂಡ್ ಅದರಲ್ಲಿ ಒಳ್ಳೆ ಹಾಡುಗಳೆಲ್ಲ ಇದ್ದಿದ್ದು, ಒಳ್ಳೆ ಸಿಚುವೇಶನ್ಸ್ ಎಲ್ಲ ಇದ್ದಿದ್ದರಿಂದ. ಆ್ಯಂಡ್ ಭಾರತಿ ವಾಸ್ ಡಿಕ್ಲೇರ್ಡ್ ಆಸ್ ದಿ ಬೆಸ್ಟ್ ಆ್ಯಕ್ಟ್ರೆಸ್ ಆಲ್ಸೋ. ಇದರಲ್ಲಿ ಭಾರತೀಯದು ಒಂದು ಇದು ಸಂಧ್ಯಾ ರಾಗ ಮಾಡಿದಾಗ ಭಾರತಿನ ಹೋಗಿ ಹೀರೋಯಿನ್ ಮಾಡು ಅಂತ ಕೇಳಿದಾಗ ಇಲ್ಲ ನಾನು ಮಾಡೋಲ್ಲ ಪಿಕ್ಚರ್ನಲ್ಲಿ, ಎಲ್ಲೋ ಬರ್ತೀನಿ, ಅರ್ಧದ ಮೇಲೆ ಬರ್ತೀನಿ, ಮುಕ್ಕಾಲಾದಾಗ ಸತ್ತೋಗ್ತೀನಿ ನಾನು, ಇಷ್ಟೊಂದು ಚಿಕ್ಕ ರೋಲು ನಾವು ಮಾಡೋಲ್ಲ. ನಾನು ಹೇಳಿದೆ, ಭಾರತಿ ಮಾಡೋಲ್ಲ ಅಂತ ಹೇಳಬೇಡಮ್ಮ, ಈ ರೋಲ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಈ ರೋಲಲ್ಲಿ ನೀನು ಮಾಡಿದ್ರೆ ನಿನಗೆ ಅವಾರ್ಡ್ ಖಂಡಿತ ಅಂತ ಪಿಕ್ಚರ್ ಶುರು ಮಾಡೋಕ್ಕೆ ಮುಂಚೆ ಹೇಳಿ. ಸರ್ ಆಕೆ ಮಾಡಿದ್ಲು, ಅಫ್ಕೋರ್ಸ್ ಆಕೆನೇ ಆಕೆ ಯೋಗ್ಯತೆ ಮೇಲೆ ಆಕೆ ಸಂಪಾದನೆ ಮಾಡಿದ್ರು. ನಾನು ಮಾಡಿದೆ ಅಂತ ನಾ ಹೇಳಿದ್ದಕ್ಕೆ ಬರಲಿಲ್ಲ, ಅದು ಭವಿಷ್ಯವಾಣಿಯನ್ನು ನುಡಿಯೋದಕ್ಕೆ ನಾನೇನು ದೊಡ್ಡ ಸ್ವಾಮೀಜಿ ಅಲ್ಲ ನಾನು. ಬಟ್ ಬರುತ್ತೆ ಅಂತ ಹೇಳಿದ್ನಲ್ಲ, ಅದು ನಿಜ ಆಯಿತು. ಅದು ಅವಳ ಪ್ರತಿಭೆ ಮೇಲೆ. ಅವಳು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಲು. ಅದರಲ್ಲೂ ಹಾಡಲ್ಲೂ ಏನು ದೊರೆಯವ್ರ ಕ್ಯಾಮ್ರಾ, ಆಗಿನ ಕಾಲದಲ್ಲಿ ನಮ್ಮ ಕನ್ನಡದಲ್ಲಿ ಇರ್ತಕ್ಕಂಥ ಹೀರೋಯಿನ್ಗಳೆಲ್ಲ ದೊರೆಯವ್ರ ಕ್ಯಾಮ್ರಾ ಆಗಬೇಕು, ಅದರಲ್ಲೂ ಪಂಡಿಬಾಯಿಯವರಂತೂ ದೊರೆಯವ್ರ ಕ್ಯಾಮ್ರಾ ಬೇಕು, ದೊರೆಯವ್ರ ಕ್ಯಾಮ್ರಾ ಬೇಕು ಅಂತ ಸೋದರಿಯಿಂದ ಗಲಾಟೆ ಮಾಡೋರು. ಸೋದರಿ, ಹರಿಭಕ್ತ, ಓಯಿಲೇಶ್ವರ ಎಲ್ಲದಕ್ಕೂ ದೊರೆಯವರೇ, ಇಲ್ಲಿವರೆಗೂ ದೊರೆಯವರೇ ಕ್ಯಾಮ್ರಾಮನ್. ಅದರಿಂದ ಅವರು ಆ ಭಾರತೀನ ಎಷ್ಟು ಮುದ್ದಾಗಿ ಸೆರೆ ಹಿಡ್ತಿದ್ದಾರೆ ಕ್ಯಾಮ್ರಾದಲ್ಲಿ ಅಂದರೆ ಹೇಳೋಕ್ಕಾಗಲ್ಲ. ಅದು ಅಂಥ ಒಂದು ಇದು ಚಂದಬಳ್ಳಿ ತೋಟ ಅಂತ ಮಾಡಿದಾಗ ಅದರಲ್ಲೂ ಜಯಂತಿ ಬಂದು, ಅದರಲ್ಲೂ ಅಷ್ಟೇ ಆ ಜಯಂತಿಯನ್ನು ತೋರಿಸುವಾಗ ಅದು ಎಷ್ಟು ಚೆನ್ನಾಗಿ ಲೈಟಿಂಗ್ ಮಾಡ್ತಾಯಿದ್ರು ಅಂದರೆ, ಹೀರೋಯಿನ್ಗಳನ್ನು ಲೈಟಿಂಗ್ ಮಾಡೋದ್ರಲ್ಲಿ ಅವ್ರ ಸ್ಪೆಷಾಲಿಟಿ. ಅವರು ಎಲ್ಲರೂ ಅನೇಕ ಕನ್ನಡದ ಇವರು ಬಂದು ದೊರೆಯವ್ರ ಹತ್ರ ನೋಡ್ಕೊಂಡು ಹೋಗೋರು, ಹೇಗೆ ಲೈಟ್ ಮಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು. ಅಷ್ಟು ಒಳ್ಳೆ ಕ್ಯಾಮ್ರಾಮನ್ನು ದೊರೆಯವರು. ಭಾರತಿಗೆ ಅಫ್ಕೋರ್ಸ್ ಶಿ ಗಾಟ್ ದಿ ಬೆಸ್ಟ್ ಆ್ಯಕ್ಟರ್ಸ್ ಅವರ್. ಅದಾದಮೇಲೆ ರಾಜ್ಕುಮಾರ್ ಅವರು ಫಸ್ಟ್ ಡ್ಯೂಯಲ್ ರೋಲ್ ರಾಜದುರ್ಗದ ರಹಸ್ಯ. ನರಸಿಂಹಮೂರ್ತಿಯವರೇ ಕೇಳಿದ್ರು, ಇನ್ನೊಂದು ಪಿಕ್ಚರ್ ಮಾಡಿಕೊಟ್ಬಿಡಿ, ನಾನು ನನ್ನ ಮನೆ ಉಳಿಸ್ಕೋತೀನಿ ಅಂದರು. ಮಲ್ಲೇಶ್ವರದಲ್ಲರೂ ಮನೆ ಮಾರಾಟಕ್ಕೆ ಬಂದುಬಿಟ್ಟಿತ್ತು ಅವ್ರದ್ದು. ನಾನು ಮನೆ ಉಳಿಸ್ಕೋತೀನಿ ನಾನು, ದಯವಿಟ್ಟು ಹಾಗೆ ಅಂತಂದರು. ಅದನ್ನು ರಾಜದುರ್ಗದ ರಹಸ್ಯ ಮಾಡಿಕೊಟ್ಟು ಅವ್ರಿಗೆ ಮನೆ ಉಳಿಸ್ಕೊಟ್ವಿ ಅವರಿಗೆ. ಅವರು ನರಸಿಂಹಮೂರ್ತಿಯವರು, ನಾನು ನಿಮ್ಗೆ ಹೇಳಿದೆ, ವಿಜಯ ನಮ್ಮ ಭಾಗ್ಯೋದಯದಲ್ಲಿ ನನಗೆ ಬಾಸ್ ಆಗಿದ್ದವರು ಅವರು. ಅವ್ರು ಬಂದು ನನಗೆ ಪಿಕ್ಚರ್ ಮಾಡಿಕೊಡು ಅಂತ ಹೇಳಬೇಕಾದ್ರೆ, ನಾನು ಕಷ್ಟದಲ್ಲಿದ್ದೀನಪ್ಪ, ನನ್ನ ಮನೆ ಉಳಿಸ್ಕೊಡು ಅಂತ ಕೇಳಬೇಕಾದ್ರೆ, ನಮ್ಮ ಒಂದು ಸಿನಿಮಾ ರಂಗದ ಪಯಣ ಎಲ್ಲಿಂದ ಎಲ್ಲಿಗೆ ಬಂದಿತ್ತು, ಸಿನಿಮಾ ರಂಗದಲ್ಲಿ ಏನಾಗಬಹುದು, ಯಾರು ಏನೇ ಆಗ್ಬಿಡ್ಬೋದು ಬೆಳಗಾಗೋ ಅಷ್ಟರಲ್ಲಿ. ಓವರ್ ನೈಟ್ ಒಂದು ಆರ್ಡಿನರಿ ಪರ್ಸನ್ ಕ್ಯಾನ್ ಬಿಕಮ್ ಎ ಹೀರೋ ಓವರ್ ನೈಟ್. ಎನ್ ಆರ್ಡಿನರಿ ಪರ್ಸನ್, ನಮ್ಮ ಒಬ್ಬೈನಾಯ್ಡವ್ರ ಥರ ಎನ್ ಆರ್ಡಿನರಿ ಪರ್ಸನ್ ಕ್ಯಾನ್ ಬಿಕಮ್ ಎ ಬಿಗ್ ಪ್ರೊಡ್ಯೂಸರ್ ಓವರ್ ನೈಟ್. ಒಬ್ಬ ಗಾರೆ ಕೆಲಸದವನು ಒಬ್ಬ ದೊಡ್ಡ ಪ್ರೊಡ್ಯೂಸರ್ ಆಗ್ತಾನೆ ಅಂದರೆ ಸಿನಿಮಾ ರಂಗದಲ್ಲಿ ಮಾತ್ರ ಸಾಧ್ಯ, ಬೇರೆ ಎಲ್ಲೂ ಸಾಧ್ಯ ಇಲ್ಲ. ನಾವು ರಾಜದುರ್ಗದ ರಹಸ್ಯ ಮುಗಿಸ್ಬಿಟ್ಟು ಹೇಳೋಕ್ಕೆ ನನಗಿಷ್ಟ ಇಲ್ಲ. ಅದೊಂದು ಕಹಿ ಘಟನೆ ನಮ್ಮ ಜೀವನದಲ್ಲಿ. ಅಷ್ಟು ದೊಡ್ಡ ಒಳ್ಳೆ ಪಿಕ್ಚರ್ ಮಾಡಿಕೊಟ್ಟು, ಅದು ರಾಜ್ಕುಮಾರ್ ಅವ್ರ ಕಾಲ್ ಶೀಟು, ನಮಗಿದ್ದ ಕಾಲ್ ಶೀಟು ರಾಜ್ಕುಮಾರ್ ಕೊಟ್ಟು ನರಸಿಂಹಮೂರ್ತಿಯವರಿಗೆ ಬಂದು ಆ ಚಿತ್ರವನ್ನು ಮುಗಿಸ್ಬಿಟ್ಟು ಬೆಂಗಳೂರಿಗೆ ಬಂದಾಗ ಅದರ ಸಕ್ಸಸ್ಸನ್ನು ಅನುಭವಿಸಿ ನಾವು ವಾಪಸ್ ಹೋಗ್ತಾ ಇದ್ದಾಗ ಅವರೊಂದು ಏನೋ ಒಂದು ಚಿಕ್ಕ ಮಾತನ್ನು ಆಡಿದ್ರು ನರಸಿಂಹಮೂರ್ತಿಯವರು. ಅಲ್ಲಿಗೆ ನಮಗೆ ಬೇಜಾರಾಗೋಯ್ತು, ನನಗೂ ದೊರೆಯವ್ರಿಗೂ ಬೇಜಾರಾಗೋಯ್ತು. ನಾವೇನು ಮಾಡಿದ್ವಿ, ಇನ್ಮೇಲೆ ಯಾರೇ ಬಂದರೂ, ಎಷ್ಟೇ ದೊಡ್ಡ ಮನುಷ್ಯರಾಗಿ, ಎಷ್ಟೇ ಆತ್ಮೀಯರಾಗಿ, ಎಷ್ಟೇ ದಾರಿ ತೋರಿಸಿದವರಾಗಿದ್ರೂ ಅವ್ರು ಬಂದು ಕೇಳಿದ್ರೆ ಪಿಕ್ಚರ್ ಮಾಡಬಾರ್ದು, ನಾವೇ ಮಾಡಬೇಕು, ನಮ್ಮ ಕೈಯಿಂದ ನಮ್ಮ ದುಡ್ಡಲ್ಲೇ ನಾವು ಮಾಡಬೇಕು. ಅಷ್ಟೊತ್ತು ಏನಾಗಿತ್ತು, ನಮಗೆ ಮಂತ್ರಾಲಯ ಮಹಾತ್ಮೆಯಿಂದ ಬಂದು 4-5 ವರ್ಷ ನಮಗೇನು ದುಡ್ಡಿಲ್ವಲ್ಲ,
ಅದು 64ರಲ್ಲಿ ಮುಗಿದೋಗಿದೆ, 68ಕ್ಕೆ ಬಂದುಬಿಟ್ಟಿದ್ದೀವಿ. 4 ವರ್ಷ ಕೂತ್ಕೊಂಡು ತಿನ್ನೋರಿಗೆ ಕುಡಿಕೆ ಹಣ್ಣು ಸಾಲದು ಅಂತ ಮುಂದೆ. ಅಷ್ಟೊಂದು ಕೊಂಚ ನಾವು ಚಿಕ್ಕ ಪುಟ್ಟ ಆಸ್ತಿಗಳು ಬೇರೆ ಮಾಡ್ಕೊಂಡಿದ್ವಿ ಮಂತ್ರಾಲಯ ಮಾತ್ಮೆಯಿಂದ ಬಂದು ದುಡ್ಡಿನಿಂದ. ಇದರಿಂದಾಗಿ ನಮ್ಮ ಕೈಗೆ ತಿರ್ಗಾ ಇದು ದುಡ್ಡು ಬೇಕು. ಇನ್ನೊಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಏನು ಮಾಡಬೇಕು ತಿರ್ಗಾ ನನ್ನನ್ನು ಕೇಳೋಕೆ ದೊರೆಯವ್ರಿಗೆ ಇಷ್ಟ ಇಲ್ಲ. ಕೊನೆಗೆ ಅವರು ಭಾವವ್ರನ್ನ ಹಿಡಿದ್ರು. ಭಾವವ್ರನ್ನ ಹಿಡಿದು ಅವ್ರು ವೇಣುಗೋಪಾಲ್ ಅಂತ ತಂಗಿ ಗಂಡ ಅವರು ಒಂದು ಕೊಂಚ ರಿಯಲ್ ಎಸ್ಟೇಟ್ನಲ್ಲಿ ದುಡ್ಡು ಕೈ ಆಡಿಸ್ತಾಯಿದ್ರು. ಅವರು ನನಗೊಂದು 25,000 ರೂಪಾಯಿ ಕೊಡಿ, ನಾವು ಸ್ಟಾರ್ಟ್ ಮಾಡಿಬಿಡ್ತೀವಿ ಅಂದರು. ಒಂದು ಪಿಕ್ಚರ್ ಸ್ಟಾರ್ಟ್ ಮಾಡ್ಕೊಳ್ತೀವಿ ನಾವು ಅಂದರು. ಇದು ದೊರೆಯವ್ರ ಪ್ರಯತ್ನ, ಇದು ನಂದಾಯಿತು. ದೊರೆಯವ್ರು 25,000 ರೂಪಾಯಿ ಕೊಡಿ, ನಾನು ಭಗವಾನ್ ಸ್ಟಾರ್ಟ್ ಮಾಡ್ಕೊಳ್ತೀವಿ. 25,000 ರೂಪಾಯಿ ಕೊಡ್ತೀನಿ ಅಂತಂದರು ಅವರು. ಕೊಟ್ಬಿಟ್ಟು ಒಂದು 15 ದಿವಸ, ಒಂದು 20 ದಿವಸ ಆಯಿತು. 15,000 ರೂಪಾಯಿ ತೊಗೊಂಬಂದು ಕೊಟ್ಟರು. 15,000 ರೂಪಾಯಿ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ, ಮಿಕ್ಕಿದ 10,000 ರೂಪಾಯಿ ಕೊಡ್ತೀನಿ ಅಂದರು. ದೊರೆಯವ್ರು ಹೇಳಿದ್ರು, ಹಂಗೆಲ್ಲ ಆಗಲ್ಲ ನಮ್ಮ ಕೈಲಿ. 10,000 ರೂಪಾಯಿ 10,000 ರೂಪಾಯಿ ತೊಗೊಂಬಂದು ಕೊಟ್ರೇ ಈ 15,000 ರೂಪಾಯಿ ಬ್ಯಾಂಕಲ್ಲಿ ತೊಗೊಂಡೋಗಿ ಇಡ್ತೀನಿ. ಇನ್ನು 10,000 ರೂಪಾಯಿ ತಂದು ಕೊಟ್ರೆ ಪಿಕ್ಚರ್ ಸ್ಟಾರ್ಟ್ ಮಾಡೋದು. ಇದು ಸ್ಟಾರ್ಟ್ ಮಾಡಿಬಿಟ್ಟು 15,000 ರೂಪಾಯಿ ಕಳ್ಕೊಂಡು 10,000 ರೂಪಾಯಿ ನೀವು ತಂದು ಕೊಡದೆ ಹೋದರೆ ನಿಂತೋಗೋದು ಪಿಕ್ಚರು. ಆಗಲ್ಲ ಸರ್. ಕೊನೆಗೆ ಅವರು ಹೆಚ್ಚು ಕಮ್ಮಿ 1 ತಿಂಗಳು ಬಿಟ್ಕೊಂಡು 10,000 ರೂಪಾಯಿ ತೊಗೊಂಬಂದು ಕೊಟ್ಟರು ಸರ್. 25,000 ರೂಪಾಯಿನಲ್ಲಿ 1968ನೇ ಇಸ್ವಿನಲ್ಲಿ ಪಿಕ್ಚರ್ ಸ್ಟಾರ್ಟ್ ಮಾಡಿದ್ವಿ ಸರ್. 25,000 ರೂಪಾಯಿ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ.